ಪ್ರಪ್ರಥಮದಲ್ಲಿ ಕ್ಷೇತ್ರಾಧಿದೇವತೆ ತಾಯಿ ವೀರನಾಗಮ್ಮನನ್ನು ಅತ್ಯಂತ ಹೃದಯ ಮಂದಿರದಲ್ಲಿ ಪ್ರಾರ್ಥನೆ ಮಾಡಿ, ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ಸುಮಾರು 800 ವರ್ಷಕ್ಕಿಂತ ಅಧಿಕ ಇತಿಹಾಸ ಇರುವಂಥ ವರಪುರ ಅರ್ಥಾತ್ ಒಡ್ಡಗೆರೆಯ ಗ್ರಾಮದ ಶ್ರೀ ವೀರನಾಗಮ್ಮನ ದೇವಸ್ಥಾನ ಅನೇಕ ಮಹನೀಯರ ದಾನಿಗಳ ಸಹಕಾರದಿಂದ ಇವತ್ತು ದೇವಸ್ಥಾನ ಅತ್ಯಂತ ಅಭಿವೃದ್ಧಿಯ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಕ್ಷೇತ್ರಕ್ಕೆ ಬರುವಂತ ಯಾತ್ರಾರ್ಥಿಗಳಿಗೆ ಅನುಕೂಲ ಆಗುವಂತೆ ಪ್ರಸಾದ ನಿಲಯ, ಯಾತ್ರಾ ನಿವಾಸ ಮತ್ತೆ ಜಾತ್ರೆಯ ವಿಶೇಷವಾಗಿ ಅರ್ಥಪೂರ್ಣವಾಗಿ ನಡೆಯಲಿ ಅನ್ನುವಂಥ ದೃಷ್ಟಿಯಿಂದ ಸುಮಾರು 1 ಕೋಟಿ ರೂಪಾಯಿಗಿಂತ ಹೆಚ್ಚು ಅಧಿಕ ಹಣವನ್ನ ಖರ್ಚು ಮಾಡಿ ಒಂದು ರಥವನ್ನು ನಿರ್ಮಾಣ ಆಗ್ತಾ ಇದೆ. ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಆಸ್ತಿಕ ಸದ್ಭಕ್ತರು, ದಾನಿಗಳು ತನುಮನಧನವನ್ನ ಉದಾರವಾಗಿ ಧನವನ್ನ ಸಹಾಯವನ್ನ ಸಹಕಾರವನ್ನು ಮಾಡಿ ಕ್ಷೇತ್ರದ ಉನ್ನತೋನ್ನತ ಅಭಿವೃದ್ಧಿಯ ಬೆಳವಣಿಗೆಗೆ ಸಹಕಾರಿಯಾಗಬೇಕಾಗತ್ತೆ ಅಂತೇಳಿ ಈ ಮುಖಾಂತರವಾಗಿ ನಾನು ತಮ್ಮೆಲ್ಲ ಭಕ್ತರಿಗೂ ವಿನಂತಿಯನ್ನ ಮಾಡಿಕೊಂಡು ಇವತ್ತೇನು ಕುಂಚಿಟಿಗರ 48 ಗೋತ್ರದ ಬಸಲೇನೂರು ಕುಲದ ಅಧಿದೇವತೆ ಶಕ್ತಿ ದೇವತೆ ಆದಂಥ ವೀರನಾಗಮ್ಮನ ಸಂಪೂರ್ಣ ಅನುಗ್ರಹ ಆಶೀರ್ವಾದ ನಾವೆಲ್ಲರೂ ಕೂಡ ಪಡೆಯೋಣ. ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ಮಾಡೋಣ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಹರಿ ಓಂ ತತ್ಸತ್. ಆದಿಶಕ್ತಿ ವೀರನಾಗಮ್ಮನ ಸ್ಮರಿಸುತ್ತಾ ನಾವು ಇಲ್ಲಿ ಒಡ್ಗೆರೆ ವೀರನಾಗಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಎಲ್ಲ ಸದ್ಭಕ್ತರು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಎಲ್ಲರೂ ಸಹ ತೇರಿಂದು ದಾಸೋಹ ಭವನ ಎಲ್ಲದಕ್ಕೂ ಧನ ಸಹಾಯ ಅವರು ಆರ್ಥಿಕವಾಗಿ ಸಹಾಯ ಮಾಡಬೇಕಂತ ಹೇಳಿ ನಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಎಲ್ಲ ಒಡ್ಗೆರೆ ಗ್ರಾಮಸ್ಥರ ಪರವಾಗಿ ಹಾಗೂ ದೇವಸ್ಥಾನದ ಟ್ರಸ್ಟ್ ಪರವಾಗಿ ಮತ್ತು ನಮ್ಮ ಮುಜರಾಯಿ ಇಲಾಖೆಯ ವತಿಯಿಂದ ಎಲ್ಲ ಅನುಕೂಲ ಎಲ್ಲರಿಗೂ ಮಾಡಿಕೊಡ್ಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಒಡ್ಡಗೆರೆ ಶ್ರೀ ವೀರನಾಗಮ್ಮ ದೇವಿಯು 800 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಇತ್ತೀಚೆಗೆ ದೇವಿಗೆ ನೂತನವಾಗಿ ಒಂದು ರಥವನ್ನು ನಿರ್ಮಾಣ ಮಾಡಿ ಜಾತ್ರೆಯ ಕಾಲದಲ್ಲಿ ಸಾವಿರಾರು ಲಕ್ಷಾಂತರ ಜನರ ಮಧ್ಯೆ ಶ್ರೀ ವೀರನಾಗಮ್ಮ ದೇವಿಗೆ ರಥವನ್ನು ಎಳೆಯತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಭಕ್ತರು ಮತ್ತು ವೀರನಾಗಮ್ಮ ದೇವಸ್ಥಾನದ ಟ್ರಸ್ಟ್ನ ಪದಾಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ. ವೀರನಾಗಮ್ಮ ದೇವಿಯ ಎಲ್ಲ ಭಕ್ತರು ಸಹ ಉದಾರವಾಗಿ ಧನ ಸಹಾಯವನ್ನು ಮಾಡುವುದರ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಈ ಒಂದು ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ.